ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಅಭಿನಯ ಮಾಡಿದಂಥ ಬಾಲನಟ ಇದೀಗ ಇನ್ನಿಲ್ಲ ಅನ್ನೋದು ನಿಜ ಕೂಡ ಒಂದು ರೀತಿ ಶಾಕಿಂಗ್ ಮಾಹಿತಿ ಅಂತ ಕೂಡ ಹೇಳ್ಬೋದು, ಮತ್ತು ಆಘಾತಕಾರಿದ ವಿಚಾರ ಅಂತ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಸ್ನೇಹಿತರೆ. ಏನು ಸೂರ್ಯವಂಶ ಮತ್ತು ನಮ್ಮಣ್ಣ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದ್ರು, ಮತ್ತು ಹುಚ್ಚ ಸಿನಿಮಾದಲ್ಲೂ ಕೂಡ ಸುದೀಪ್ ಪರಿಚಿತರು ಕೂಡ ಅಲ್ಲಿ ಕಾಣಿಸಿಕೊಂಡಿದ್ದರು. ಈ ಥರ ಇದರಲ್ಲಿದ್ದಂಥ ಸಂದರ್ಭದಲ್ಲಿ 2003ರಲ್ಲಿ ಏಕಾಏಕಿ ಕಣ್ಮರೆಸಾಗಿ ಹೋದರು. ಸದ್ಯ ಎಲ್ಲಿ ಹೋದ್ರು ಚಂದನ್ ಅವರು ಅಂತ ಗೊತ್ತೇ ಇಲ್ಲ. ಇವ್ರ ಹೆಸರು ಮಾಸ್ಟರ್ ಚಂದನ್ ಅಂತಲೇ ಹೇಳ್ಬೋದು. ಇದಾದ ಬಳಿಕ ಎಲ್ಲಿ ಹೋದ್ರು ಏನಾದರೂ ಅಂದರೆ ಯಾರಿಗೂ ಸಹ ಮಾಹಿತಿಗಳೇ ಇರಲಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕೆ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಫಿಲಮ್ ನೋಡೋಕೆ ಬಂದಂಥ ಸಂದರ್ಭದಲ್ಲಿ ಇವ್ರನ್ನ ಗುರುತಿಸಿ ಒಬ್ಬರು ಯೂಟ್ಯೂಬರ್ ಒಬ್ಬರು ಮಾತಾಡಿಸಿ ನೀವು ಚಂದನ್ ಅವರೆಲ್ಲ ಸೂರ್ಯವಂಶ ಸಿನಿಮಾದಲ್ಲಿ ನೀವೆಲ್ಲ ಅಭಿನಯ ಮಾಡಿದಾಗ ತುಂಬಾ ಖುಷಿ ಆಗ್ತಾರೆ, ತುಂಬ ಗುರುತಿಸಲ್ಲ ಸರ್, ನಮ್ಗೆ ತುಂಬಾ ಖುಷಿ ಆಯಿತು ಅಂತಾರೆ. ಮತ್ತು ಈಗ ಎಲ್ಲಿದ್ದೀರಾ ಸರ್, ಏನು ಮಾಡ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ಅವ್ರು ಒಂದೇ ಮಾತಾಡೋವಂಥದ್ದು, ನಾನು ಇವಾಗ ಫಾರಿನಲ್ಲಿ ಇದ್ದೀನಿ, ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಿದ್ದೇನೆ, ಅಲ್ಲೇ ನಾನು ಸ್ವಂತ ಒಂದು ಬಿಸ್ನೆಸ್ ಮತ್ತು ಮಾಡ್ಕೊಂಡಿದ್ದೇನೆ ಅಂತ ಕೂಡ ಹೇಳ್ತಾರೆ. ಮತ್ತು ಸ್ಟಾರ್ಟ್ ಕಂಪ್ನಿಗಳ ಕಡೆ ನಿರ್ಮಾಣವನ್ನು ಮಾಡಿಕೊಂಡು ಈಗ ನೋಡ್ಕೊಂಡು ಹೋಗ್ತಿದ್ದೇನೆ ಅಂತ ಸಹ ಸಂತೋಷದಿಂದ ಹೇಳ್ಕೊತಾರೆ. ಸಿನಿಮಾದನ್ನೇ ನಂಬ್ಕೊಂಡು ಕೂತಿದ್ರು. ಇವತ್ತು ನೋಡ್ತಿರಲಿಲ್ಲ ಸಿನಿಮಾಗಳು ಒಂದು ವರ್ಷಕ್ಕೆ 1,000 ಸಿನಿಮಾ ಬಂದರೂ ಒಂದು ಸಿನಿಮಾ ಕೂಡ ಹೆಸರು ಮಾಡ್ತಿಲ್ಲ, ಮತ್ತು ಹಣನೂ ಕೂಡ ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ. ಇದರಲ್ಲೇ ನಾನು ಮುಂದುವರೆ